ನಮಸ್ಕಾರ ರೀ. ಈಗ ಮಾವಿನ ಹಣ್ಣು ಸೀಸನ್ ಭರ್ಜರ್ ನಡೆದೈತಿ. ಮಾವಿನ ಹಣ್ಣಿನಿಂದ ಏನೆಲ್ಲ ರೆಸಿಪಿ ಮಾಡ್ತಾರೆ. ಮಾವಿನ ಹಣ್ಣಿನಿಂದ ನಾನಿವತ್ತು ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ. ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೇನೆ ನಾನು. ಮಾವಿನ ಹಣ್ಣಿಂದ ರಸಮ್ ಮಾಡ್ತಾರೆ, ಹಲ್ವಾ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಮಿಲ್ಕ್ ಶೇಕ್ ಮಾಡ್ತಾರೆ, ಸೀಕರಣೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ನಾನು ಇವತ್ತು ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೇನೆ. 2 ಮಾವಿನ ಹಣ್ಣು ತೊಗೊಂಡೇನಿ. ಹಣ್ಣು ಚೆನ್ನಾಗಿರಬೇಕು, ಹಣ್ಣಾಗಿರಬೇಕು. 2 ಮಾವಿನ ಹಣ್ಣು ತೊಗೊಳ್ತಾನೆ. ಇಲ್ಲಿ ಯಾಕೆ ಚಾಕುಲೆ ಕಟ್ ಮಾಡತ್ತೇನೆಂದ್ರೆ, ಈ ಒಂದು ಭಾಗದಾಗ ಅರ್ಧ ಭಾಗದಾಗ ಮಿಲ್ಕ್ ಶೇಕಿಗೆ ಮೇಲೆ ಹಾಕೋಕ್ಕೆ ಸಣ್ಣ ಸಣ್ಣ ಪೀಸ್ಗಳನ್ನು ತಗೊಳಕ್ಕೆ ಕಟ್ ಮಾಡಿ ಸೈಡಿಗಿಟ್ಟೆ. ಇವಾಗ ನೋಡಿರಿ, ಇದ್ರಾಗಿರೋಂಥ ಪಲ್ಪ್ ಎಲ್ಲ ತೆಗೆದು ಮಿಲ್ಕ್ ಶೇಕ್ ಮಾಡೋಣ. ಈ ಹಣ್ಣಿನೊಳಗಿರುವಂತಹ ತಿಳಲೆಲ್ಲ ಸಿಪ್ಪಿ ಬಿಟ್ಟು ಈ ಪಾತ್ರೆ ತಗೊಳ್ಳೋಣ. ನೋಡ್ರಿ, ಎಷ್ಟು ಬಂದೈತೆ 2 ಹಣ್ಣಿಗೆ. ಇದನ್ನ ಇವಾಗ ಜಾರಿಗೆ ಹಾಕ್ಕೊಳ್ಳೋಣ. ಆನಂತರ ಇದಕ್ಕೆ 2 ಮಾವಿನ ಹಣ್ಣಿಗೆ ನೀರು ಕುಡಿಯೋ ಲೋಟಾದ್ಲೆ 1.25 ಗ್ಲಾಸ್ ಹಾಲು ತೊಗೊಂಡೇನು ನಾನು. ಅದು ಅಳತಿ ಇಲ್ಲಿ ತೋರಿಸ್ಲಿಲ್ಲ. ಸಕ್ಕರೆ ಒಂದು 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೇನೆ 2 ಹಣ್ಣಿಗೆ. ಹಣ್ಣಿನ ತಿಳಲು ನೋಡಿಕೊಂಡು ಒಂದು ಜಾಸ್ತಿ ಇರ್ತಾವೆ, ಒಂದು ಕಡಿಮೆ ಇರ್ತಾವೆ. ಹಾಲು ಎಷ್ಟು ಹಿಡಿತೈತಿ ಎಷ್ಟು ಹಾಕಬೇಕು, ಯಾವ ಕನ್ಸಿಸ್ಟೆನ್ಸಿ ಅಂದ್ರೆ ಆಮೇಲೆ ತೋರಿಸ್ತೇನೆ ನಿಮಗೆ. ಅದು ತೀರೆ ನೀರಾಗಿರಬಾರ್ದು, ಗಟ್ಟಿಯಾಗಿರಬಾರ್ದು. ಇವಾಗ ಹಣ್ಣಿನ ತಿಳಲು ಹಾಕ್ಕೊಂಡಿದ್ದಾತು, ಸಕ್ಕರೆ ಹಾಕ್ಕೊಂಡಿದ್ದಾತು. ಒಂದು ಅರ್ಧ ಲೋಟ ಹಾಲು ಹಾಕ್ಕೊಂಡು ಇದನ್ನು ಗರ್ರ ಅನ್ನಿಸ್ಕೊಂಬಿಡೋಣ. ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ ಈ ಮಿಲ್ಕ್ ಶೇಕು. ಮಾಡಿ ಒಂದು 5 ನಿಮಿಷ ಫ್ರಿಜ್ನಾಗಿಟ್ಟು ಆನಂತರ ಕೋಲ್ಡ್ ಆಗಿಂದ ಕುಡೀರಿ. ಮನಸ್ಸು ತಂಪು, ದೇಹನೂ ತಂಪಾಗ್ತತಿ, ಬಾಯಿಗೆ ರುಚಿನೂ ಬರುತ್ತೆ. ಇದು 1.5ರಿಂದ 1.25 ಗ್ಲಾಸ್ ಹಾಲು ಹಿಡ್ದೈತೆ 2 ಮಾವಿನ ಹಣ್ಣು. ಒಂದು 5 ಅಥವಾ 6 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. 2 ಗ್ಲಾಸ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗೈತಿ. ಸೂಪರಾಗಿತ್ತು. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಮಕ್ಕಳು ಕುಡಿದ್ರು. ಹಿಂದಿನ ದಿನ ನಾವೆಲ್ಲರೂ ಸಣ್ಣವರಿಂದ ದೊಡ್ಡವರಿಗೆ ಕುಡಿದು ಆಗಿತ್ತು ಮಾಡಿಕೊಂಡು. ವಿಡಿಯೋ ಮಾಡಿದ್ದಿಲ್ಲ, ಅದಕ್ಕೋಸ್ಕರ 2 ಹಣ್ಣಿಂದು 2 ಗ್ಲಾಸ್ ಮತ್ತೆ ಮಾಡಿದೆ ನಾನು. ನೋಡಿರಿ, ಈಗ 2 ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ನೀವು ಟ್ರೈ ಮಾಡಿರಿ. ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿರಿ. ಈ 2 ಗ್ಲಾಸಿಗೆ ಹಾಕಿ ಆನಂತರ ಮೇಲೆ ಈ ಹಣ್ಣಿನ ಪೀಸ್ಗಳನ್ನು ಹಾಕೋಣ. ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮೇಲೆ ಹಾಕೋಣ. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಆದರೂ ಹಾಕೋರಿ, ನಮಗಿಷ್ಟೇ ಸಾಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಮಲ್ಲಿ ಕೇಳ್ಕೊತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ.